ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 2023-24ರ ಭಾರತ ರತ್ನ ವಿಜೇತ ಕರ್ಪೂರಿ ಠಾಕೂರ್ ರವರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತದ್ದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗುತ್ತೆ. ನಿಮ್ಮ ಒಂದು ಪ್ರಬಂಧ, ಭಾಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಹೈಲೈಟ್ ಪಾಯಿಂಟ್ಗಳಾಗಿರ್ತವೆ. ರೈಟ್, ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಒಂದು ವಿಡಿಯೋ ಆಯ್ತು ಅಂತ ಇಷ್ಟ ಆಯ್ತು, ಇಷ್ಟೋದ್ರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಅವರ ಜನನ ಅಂತಕ್ಕಂಥದ್ದು ಯಾವಾಗ ಆಯಿತು ನೋಡಿದರೆ 24 ಜನವರಿ 1924ರಂದು ಗುರುವಾರ ಇವರ ಜನನವಾಯಿತು ಅಂತಕ್ಕಂಥದ್ದು. ಓಕೆನಾ. ಆ ನಂತರ ಇವರ ಜನ್ಮಸ್ಥಳ ಬಿಹಾರದ ಸಮಷ್ಟಿಪುರ ಜಿಲ್ಲೆಯ ಪಿತಾಂಜಿಯಾ ಗ್ರಾಮದಲ್ಲಿ ಇವರ ಜನನ ಆಯಿತು ಅಂತಕ್ಕಂಥದ್ದು. ಓಕೆನಾ. ಇವರ ತಂದೆ ಹೆಸರು ನೋಡಿದರೆ ಶ್ರೀ ಗೋಕುಲ್ ಠಾಕೂರ್. ಇವರು ಕ್ಷೌರಿಕರಾಗಿದ್ದರು. ಓಕೆನಾ. ಶ್ರೀ ಗೋಕುಲ್ ಠಾಕೂರ್ ರವರು. ತಾಯಿ ಶ್ರೀಮತಿ ರಾಮ ದುಲಾರಿ ದೇವಿ. ಆ ನಂತರ ಇವರ ಶಿಕ್ಷಣದ ಬಗ್ಗೆ ನೋಡಿದರೆ 1940ರಲ್ಲಿ ಮೆಟ್ರಿಕ್ಯುಲೇಷನ್ ಪೂರ್ಣಗೊಳಿಸಿದರು. ಹಿಂದುಳಿದ ವರ್ಗದ ವಿದ್ಯಾರ್ಥಿ. ಆ ಜಿಲ್ಲೆಯೊಳಗೆ ಮೆಟ್ರಿಕ್ಯುಲೇಷನ್ ಮುಗಿಸಿದ ವ್ಯಕ್ತಿ ಯಾರು? ಮೊದಲನೇ ವ್ಯಕ್ತಿ ಅಂದ್ರೆ ಇವರಾಗಿದ್ದರು, ಕರ್ಪೂರಿ ಠಾಕೂರ್ ರವರು. ಆ ನಂತರ ಇವರು ಹಿಂದೂ ಧರ್ಮದ ಸೇರಿರ್ತಕ್ಕಂಥ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು. ವರ್ಗ ನೋಡಿದರೆ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು. ಜಾತಿ ನೋಡಿದರೆ ನಾರ್ ಅಂತ ಕರಿತೇವೆ. ಇಲ್ಲಿ ನಮ್ಮ ಒಂದು ಇದು ನೋಡಿದರೆ ಕ್ಷೌರಿಕ ಅಂತಕ್ಕಂಥ ಒಂದು ಇಲ್ಲಿ ಜಾತಿ ಸೇರಿರುವಂಥದ್ದು ಆಗತ್ತೆ. ಆ ನಂತರ ಇವರು ಸ್ವತಂತ್ರಕ್ಕಾಗಿ ಏನು ಮಾಡಿದರು ಅಂತ ನೋಡಿದಾಗ 1947ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗಿಯಾದರು. ಇವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗಿಯಾದರು ಅಂತಕ್ಕಂಥದ್ದು ತಿಳಿದು ಬರ್ತದೆ. ಆ ನಂತರ ಬ್ರಿಟಿಷರ ವಿರುದ್ಧ ಮಾತನಾಡಿದರು. ಬ್ರಿಟಿಷರ ವಿರುದ್ಧ ಆಗಿನ ಕಾಲದೊಳಗೆ ಭಾಷಣ ನೀಡಿದರು. ಆದ ಕಾರಣ ಇವ್ರನ್ನ ತಗೊಂಡೋಗಿ ಸೆರೆಮನೆಯೊಳಗಿಡ್ತಾರೆ. ಬರೋಬ್ಬರಿ 26 ತಿಂಗಳು ಅವ್ರನ್ನ ಸೆರೆಮನೆಯೊಳಗೆ ಇಡ್ತಾರಂತೆ. ಯಾರನ್ನ? ಕರ್ಪೂರಿ ಠಾಕೂರ್ ಅವರನ್ನು. ಓಕೆನಾ. ರೈಟ್. ಅದಾನಂತರ ನೋಡಿ, ವೃತ್ತಿ ಇವರು ಶಿಕ್ಷಕರಾಗಿದ್ದರು. ಅದಾನಂತರ ಹೋರಾಟಗಾರರಾಗಿದ್ದರು. ಸಾಮಾಜಿಕ ಸೇವಕರಾಗಿ ಕಾರ್ಯನಿರ್ವಹಿಸಿದೆ ಇವರು. ಓಕೆನಾ. ಸಾಮಾಜಿಕ ಸೇವಕರಾಗಿ ಕಾರ್ಯನಿರ್ವಹಿಸಿದರೆ ಮತ್ತು ರಾಜಕಾರಣಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಇವರು. ಓಕೆನಾ. ರಾಜಕಾರಣಿಯಾಗಿ. ಅದಾನಂತರ ನೋಡಿ ಮಕ್ಕಳೇ, ಆನಂತರ ಇವರು ಯಾರಿಂದ ಪ್ರಭಾವಿತರಾದರು ಅಂತ ನೋಡೋದಲ್ಲಿ, ಯಾರಿಂದ ಅಂತ ನೋಡಿದಾಗ ಗಾಂಧೀಜಿ ಹಾಗೂ ಕಾಂಗ್ರೆಸ್ನ ಸತ್ಯನಾರಾಯಣ ಸಿನ್ಹಾರವರ ವಿಚಾರಧಾರೆಗಳಿಗೆ ಪ್ರಭಾವಿತರಾಗ್ತಾರೆ. ಗಾಂಧೀಜಿ ಮತ್ತು ಕಾಂಗ್ರೆಸ್ನ ಸತ್ಯನಾರಾಯಣ ಸಿನ್ಹಾರವರ ವಿಚಾರಧಾರೆಗೆ ಪ್ರಭಾವಿತರಾಗ್ತಾರೆ ಇವರು. ಓಕೆನಾ. ಪ್ರಭಾವಿತಗೊಳಿಸಿದ ವ್ಯಕ್ತಿಗಳು ಇವರು. ಆ ನಂತರ ನೋಡಿ ಮಕ್ಕಳೇ, ಮುಂದಿನ ಮಾಹಿತಿ ನೋಡ್ತಾ ಹೋಗೋಣ. ಇವರು ಪ್ರಸಿದ್ಧಿಯಾಗಿದ್ದರು. ಏನಂತೇಳಿ ಅಂದ್ರೆ ಜನನಾಯಕ ಅಂತೇಳಿ ಪ್ರಸಿದ್ಧಿಯಾಗಿದ್ದರು. ಇವ್ರನ್ನ ಜನನಾಯಕ ಅಂತ ಕರಿತಾ ಇದ್ರು ಎಲ್ಲರೂ ಕೂಡ. ಆದರೆ ಪಬ್ಲಿಕ್ ಹೀರೋ ಅಂತಕ್ಕಂಥವ್ರು ಪ್ರಸಿದ್ಧಿಯಾಗಿದ್ದರು ಇವರು ಅಂತಕ್ಕಂಥದ್ದು. ಜನನಾಯಕ ಆಗಿ ಹೇಗೆ ಎದಕ್ಕೆ ಪ್ರಸಿದ್ಧಿಯಾದರು ಅಂತ ನೋಡಿದಾಗ ಇಲ್ಲಿ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕಾಯ್ದೆಗಳನ್ನು ಜಾರಿಗೆ ತಂದರು. ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನೇಕ ಜನಪರ ಕಾಯ್ದೆಗಳು, ಜನರಿಗೆ ಯಾವುದು ಬೇಕೋ ಅಂತಹ ಕಾನೂನು ಜಾರಿಗೆ ತಂದರು. ಇದು ಉಪಯುಕ್ತವಾಯಿತು ಜನರಿಗೆ. ಆದ ಕಾರಣ ಜನನಾಯಕ, ಪಬ್ಲಿಕ್ ಹೀರೋ ಅಂತೇಳಿ ಅವ್ರನ್ನ ಕರೀತಾರೆ. ಓಕೆನಾ. ರಾಜಕೀಯದ ಬಗ್ಗೆ ನೋಡಿದರೆ ಇವರ ರಾಜಕೀಯ ಗುರು ಯಾರಾಗಿದ್ರು ಅಂದ್ರೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರಾಗಿದ್ದರು. ಪ್ರಪ್ರಥಮವಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ 1957ರಲ್ಲಿ. ಇವರು ಯಾರ ಪಾರ್ಟಿಯೊಂದಿಗೆ ಅವಾಗ ವಿಧಾನಸಭೆ ಪ್ರವೇಶ ಆಗ ಸೋಷಿಯಲಿಸ್ಟ್ ಪಾರ್ಟಿ ಇತ್ತು. ಅವ್ರ ಮೂಲಕ ಇವರು ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಕ್ಷೇತ್ರ ಯಾವ ಮತಕ್ಷೇತ್ರದಿಂದ ಅಂದ್ರಿಗಿನ ತಾಜ್ಪುರ್ ಕ್ಷೇತ್ರದಿಂದ ಇವರು ಆಯ್ಕೆಗೊಳ್ತಾರೆ, ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಆನಂತರ ಶಿಕ್ಷಣ ಸಚಿವರಾಗ್ತಾರೆ. ಯಾವ ಒಂದು ಸಮಯದೊಳಗೆ ಅಂದ್ರಿನ ಮಹಾಮಾಯಾ ಪ್ರಸಾದ್ ಸಿನ್ಹಾರವರು ಮುಖ್ಯಮಂತ್ರಿ ಇರ್ತಾರೆ. ಅವಾಗ ಇವರು ಏನಾಗ್ತಾರೆ, ಇವರು ಮುಖ್ಯಮಂತ್ರಿ ಇರುವಾಗ 1967-68ರಲ್ಲಿ ಶಿಕ್ಷಣ ಸಚಿವರಾಗಿದ್ದರು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ. ಅದಾನಂತರ ನೋಡಿ, ಉಪಮುಖ್ಯಮಂತ್ರಿ ಆಗ್ತಾರೆ 1967ರಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಮುಖ್ಯಮಂತ್ರಿಯಾಗಿ
ಮೊದಲ ಸಲ ಯಾವಾಗ ಹಾಕ್ತಾರೆ ನೋಡಿ, 1970 ಡಿಸೆಂಬರ್ 1971 ಜೂನ್ವರೆಗೆ ಮೊದಲ ಸಲ ಇವರೇನು ಅಂತಾರೆ ಮುಖ್ಯಮಂತ್ರಿ, ಬಿಹಾರದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಇವರು. ಓಕೆನಾ. ಆ ನಂತರ ನೋಡಿ ಮೊದಲ ಸಲ ಮುಖ್ಯಮಂತ್ರಿ ಆಗ್ತಾರೆ. ಎರಡನೇ ಸಲ ನೋಡಿದಾಗ ಇಲ್ಲಿ 1977 ಡಿಸೆಂಬರ್ ರಿಂದ 1979 ಏಪ್ರಿಲ್ವರೆಗೆ ಎರಡನೇ ಸಾಲಿನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅವರು. ಓಕೆನಾ, ಕಾರ್ಯನಿರ್ವಹಿಸ್ತಾರಂತೆ. ಯಾರು? ಕರ್ಪೂರಿ ಠಾಕೂರ್ ಅವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಇವರು. ವಿರೋಧ ಪಕ್ಷದ ನಾಯಕರಾಗ್ತಾರೆ. ಇಲ್ಲಿ ಎಷ್ಟಿದೆ ಅಂದರೆ ದಶಕಗಳ ಕಾಲ ಆಗ್ತಾರಂತೆ. ದಶಕ ಕಾಲ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಆ ನಂತರ ಪಕ್ಷಗಳು, ಇವರು ಪಕ್ಷಗಳಲ್ಲಿ ಸಮಾಜವಾದಿ ಪಕ್ಷ, ಭಾರತೀಯ ಕ್ರಾಂತಿದಳ ಪಕ್ಷ, ಜನತಾ ಪಕ್ಷ ಅಂತಕ್ಕಂಥದ್ದು ಇವರು ಪಾರ್ಟಿಗಳು ನೋಡಿದ್ದಾರೆ. ಇಲ್ಲಿ ಸಮಾಜವಾದಿ ಪಕ್ಷದೊಳಗೆ 1952 1973 ಇದ್ದಿರ್ತಕ್ಕಂಥದ್ದು. ಭಾರತೀಯ ಕ್ರಾಂತಿ ದಳ ಅಂತಕ್ಕಂಥದ್ದು 1973 1977 ಜನತಾ ಪಕ್ಷ ಅಂತಕ್ಕಂಥದ್ದು 1977 1979 ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಅನಂತರ ಇಲ್ಲಿ ನೋಡಿದಾಗ ಇಲ್ಲಿ ಸಮಾಜವಾದಿ ಪಕ್ಷ ಮತ್ತು ಭಾರತೀಯ ಕ್ರಾಂತಿ ದಳವನ್ನು ಜನತಾ ಪಕ್ಷಕ್ಕೆ ವಿಲೀನಗೊಳಿಸಿದಾಗ ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತಕ್ಕಂಥದ್ದು ತಿಳಿಬೋದು ನಾವು. ಆ ನಂತರ ಇವರೊಂದು ಪತ್ನಿ ಹೆಸರು ನೋಡೋದಾರಲ್ಲಿ ಪುಲ್ಮಣಿ ದೇವಿ, ಪತ್ನಿ ಹೆಸರು ಪುಲ್ಮಣಿ ದೇವಿ ಅವರು. ಓಕೆನಾ. ಮಕ್ಕಳು ನೋಡೋದಾರಲ್ಲಿ ರಾಮನಾಥ್ ಠಾಕೂರ್, ಇವರು ರಾಜಕೀಯ ಮುಖಂಡರು, ಇವರು ರಾಜಕಾರಣಿ ಆಗಿದ್ರು ಇವರು. ಆ ನಂತರ ಮನೋರಮಾ ಶರ್ಮಾ ಅವರು. ಆ ನಂತರ ಪುಷ್ಪಕುಮಾರಿ ದೇವಿ ಅವರು. ಆ ನಂತರ ಸುಶೀಲಾ ದೇವಿ 4 ಮಂದಿ ಮಕ್ಕಳು ಇವರಿಗೆ. ಓಕೆನಾ. ರಾಮನಾಥ್ ಠಾಕೂರ್, ಮನೋರಮಾ ಶರ್ಮಾ, ಪುಷ್ಪಕುಮಾರಿ ದೇವಿ, ಸುಶೀಲಾ ದೇವಿ ಅಂತಗಳು 4 ಮಂದಿ ಮಕ್ಕಳು. ನಿಧನ 17 ಫೆಬ್ರವರಿ 1989 ನಿಧನ ಆಗ್ತಾರೆ ಇವರು. ಒಟ್ಟು ವಯಸ್ಸು ಎಷ್ಟಿತ್ತು ಅಂದ್ರೆ 64 ವರ್ಷ ವಯಸ್ಸಿತ್ತು. ಇವರು ಹೆಂಗೆ ನಿಧನ ಹೊಂದಿರೋ ಕಾರಣ ಏನಂದ್ರೆ ಹೃದಯಾಘಾತ ಅಂತಕ್ಕಂಥದ್ದು ತಿಳಿಸಲಾಗಿದೆ. ಓಕೆನಾ. ಸುಧಾರಣೆಗಳು, ಇವರು ರಾಜಕಾರಣಕ್ಕೆ ಬಂದಾಗ, ಮುಖ್ಯಮಂತ್ರಿ ಆದಾಗ ಜನಪರ ಸುಧಾರಣೆಗಳನ್ನೆಲ್ಲ ಯಾವೆಲ್ಲ ಸುಧಾರಣೆ ಮಾಡಿದ್ರು ಅಂತ ನೋಡಿದಾಗ ಇಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಜಾರಿಗೆ ತಂದ್ರು. ನೋಡಿ, ದೇಶದಲ್ಲೇ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಗೆ ಅವರಿಗೆ ಮೀಸಲಾತಿ ಕೊಡ್ಬೇಕಂತಕ್ಕಂಥ ಜಾರಿಗೆ ತಂದಿರ್ತಕ್ಕಂಥ ಪ್ರಥಮ ವ್ಯಕ್ತಿ ಭಾರತದಲ್ಲಿ ಅಂದ್ರೆ ಇವರಾಗಿರ್ತಕ್ಕಂಥದ್ದು. ಓಕೆನಾ. ಅಂತ ನೋಡಿ ಇಲ್ಲಿ ಬಿಹಾರದಲ್ಲಿ ಸರಾಯಿ ನಿಷೇಧ ಮಾಡ್ತಾ ಇರೋ ಇವರು ಶಿಕ್ಷಣ ಸಚಿವರಾಗಿದ್ದಾಗ ಇಂಗ್ಲಿಷ್ ಶಿಕ್ಷಣ ಕಡ್ಡಾಯವನ್ನು ಸಡಿಲಗೊಳಿಸಿದ್ರು. ಯಾಕೆ ಸಡಿಲಗೊಳಿಸಿದ್ರಿನ ಅಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು, ಆದ ಕಾರಣ ಸಡಿಲತೆ ತಂದ್ರು ಅಂತಕ್ಕಂಥದ್ದು ಇಲ್ಲಿ ಕಾಣಬಹುದು. ಇಲ್ಲಿ ಆಗ ಹೆಣ್ಣು ಮಕ್ಕಳಿಗೆ ಕಷ್ಟ ಆಗ್ತಾ ಇತ್ತು, ಮೆಟ್ರಿಕ್ಯುಲೇಷನ್ ಅಂತಕ್ಕಂಥದ್ದು. ಆದ ಕಾರಣ ಇಂಗ್ಲಿಷ್ ಶಿಕ್ಷಣದಲ್ಲಿ ಕಡ್ಡಾಯವನ್ನು ಸ್ವಲ್ಪ ಸಡಿಲೀಕರಣ ಮಾಡಿದ್ರು ಅಂತಕ್ಕಂಥದ್ದು ನಾವು ತಿಳಿಬೋದು. ಓಕೆ. ಅಂತ ನೋಡಿ ಭೂ ಸುಧಾರಣೆಗಳು ಮತ್ತು ಕನಿಷ್ಠ ವೇತನದಂತಹ ಪ್ರಗತಿಪರ ನೀತಿಯನ್ನು ಜಾರಿಗೆ ತಂದರು. ಭೂ ಸುಧಾರಣೆಗಳು ಮತ್ತು ಕನಿಷ್ಠ ವೇತನದಂತಹ ಪ್ರಗತಿಪರ ನೀತಿಯನ್ನು ಜಾರಿಗೆ ತಂದರು ಅಂತಕ್ಕಂಥದ್ದು. ಆ ನಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದರು. ಇವರು ಎಂತಹ ಒಂದು ಸರಳ ಮುಖ್ಯಮಂತ್ರಿ ಅಂದ್ರೆ ಅವರು 2 ಸಾರಿ ಮುಖ್ಯಮಂತ್ರಿ ಆದರೂ ಸಹಿತವಾಗಿ ಅವರು ರಿಕ್ಷಾವನ್ನು ಬಳಸ್ತಾ ಇದ್ರು, ಸರ್ಕಾರಿ ವಸ್ತುಗಳನ್ನು ಬಳಸ್ತಾ ಇರಲಿಲ್ಲ. ಅದೇ ತೆರನಾಗಿ ಇವರು ತಮ್ಮ ಪೂರ್ವಜರು ಇರ್ತಕ್ಕಂಥ ಒಂದು ಮನೆ ಇದೆ, ಗುಡಿಸಲಿನ ಮನೆ, ಅದು ಬಿಟ್ಟರೆ ಬೇರೆ ಇರಲಿಲ್ಲ ಇವರಿಗೆ. ಅದಾದ ನಂತರ ಮಗಳಿಗೆ ಈ ವರನೇ ನೋಡೋಕೆ ಏನು ಮಾಡಿದ್ರು ಅಂದ್ರೆ ಅವ್ರು ಸ್ವಂತ ಟ್ಯಾಕ್ಸಿ ತಗೊಂಡು ಹೋದ್ರು ಮತ್ತು ಸರ್ಕಾರಿ ಯಾವುದೇ ವಸ್ತು ತೆಗೆದುಕೊಂಡು ಹೋಗಲಿಲ್ಲ ಅಂತಕ್ಕಂಥದ್ದು ನೋಡ್ಬೋದು. ಅಂಥ ಸರಳ ಜೀವನ. ಇಂಥ ಒಂದು ರಾಜಕೀಯ ವ್ಯಕ್ತಿ ಈಗಿನ ರಾಜಕೀಯ ವ್ಯಕ್ತಿಗಳು ನೋಡಿ ಕಲ್ತ್ಕೋಬೇಕು ಅಂತಕ್ಕಂಥದ್ದು ತಿಳಿಸ್ತಾ ಅದಂತರ ಇವರು ಗೌರವ ಸಿಕ್ತು. ಏನೆಲ್ಲ ಗೌರವ ಸಂದಿದೆ ಇವರಿಗೆ ಅಂದ್ರೆ ಇಲ್ಲಿ ನೋಡಿ ಒಂದೊಂದಾಗಿ ನೋಡ್ತಾ ಹೋದರೆ ಜನರು ಅವರ ಕೆಲಸಕ್ಕೆ ಮೆಚ್ಚಿ ಅನೇಕ ಶಾಲಾ ಸಂಸ್ಥೆಗಳು, ಅನೇಕ ಗ್ರೌಂಡ್ಗಳಿಗೆ ಇವರ ಹೆಸರನ್ನು ಇಡಲಾಗಿದೆ ಅಂತೆ. ಓಕೆನಾ, ಹೆಸರು ಇಡಲಾಗಿದೆ. ಆ ನಂತರ ಅವರ ಜನ್ಮಸ್ಥಳ ಪಿತಾಂಜಿಯ ಅಂತ ಇದೆಯಲ್ಲ, ಆ ಒಂದು ಜನ್ಮಸ್ಥಳವನ್ನು ಈಗ ಕರ್ಪೂರಿ ಗ್ರಾಮ್ ಅಂತೇಳಿ ಹೆಸರಿಸಲಾಗಿದೆ. ಅಂತ ನೋಡಿ ಎಂದು ಹೆಸರಿಸಲಾಗಿದೆ. 1991ರಲ್ಲಿ ಭಾರತೀಯ ಅಂಚೆ ಚೀಟಿ ಗೌರವಾರ್ಥಕ್ಕಾಗಿ ಇವರೊಂದು ಭಾವಚಿತ್ರದೊಂದಿಗೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ರು ಅಂತೇಳಿ ನಾವು ನೋಡ್ಬೋದು. ಓಕೆನಾ. ಆ ನಂತರ
₹100 ನಾಣ್ಯ ಕೂಡ ಇವರ ಹೆಸರಲ್ಲಿ ಮಾಡಲಾಗಿದೆ ಅಂತ ಹೇಳಲಾಯಿತು. ಓಕೆನಾ. ಅನಂತರ ನೋಡಿ ಇವರು ಅಲ್ಲಿ ಭಾರತ ರತ್ನ ಬಂದಿರತಕ್ಕಂಥದ್ದು 2023-24ನೇ ಸಾಲಿನ ಅವರ ಜನ್ಮ ಶತಮಾನೋತ್ಸವದ ದಿನದಂದು, ಅವರ ಜನ್ಮ ಶತಮಾನೋತ್ಸವದ ದಿನದಂದು ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ ಮೋದಿ ಸರ್ಕಾರ. ಓಕೆನಾ. ಮತ್ತು ನೋಡಿ 2023-24ನೇ ಸಾಲಿನಲ್ಲಿ ಅವರ ಜನ್ಮ ಶತಮಾನೋತ್ಸವದ ದಿನದಂದು ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು. ಗೌರವಿಸಲಾಗಿದೆ. ಓಕೆನಾ, ಗೌರವಿಸಲಾಯಿತು. ಆ ನಂತರ 23ನೇ ಯಾವಾಗ ಇದು ಘೋಷಣೆ ಮಾಡಿದ್ರು ದಿನ 23 ಜನವರಿ 2024ರಂದು ಭಾರತ ರತ್ನ ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ, ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು, ಇಷ್ಟು ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ಯಾರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಂತೇಳಿ ಕಾನ್ಸ್ಟ್ಲಿ ಆ ಒಂದು ಸಂಕ್ಷಿಪ್ತ ಮಾಹಿತಿ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.